ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಜಶ್ವಿಗೆ ನಾವು ಡ್ಯಾನ್ಸ್ ಕ್ಲಾಸ್ಗೆ ಸೇರಿಸಿದ್ದೀವಿ. ಅವಳು ತುಂಬ ಇಷ್ಟಪಟ್ಟು ಸೇರಿಕೊಂಡಿದ್ದಾಳೆ. ಆಲ್ರೆಡಿ 2 ಡೇಸ್ ಆಗಿದೆ. ಸೊ ಡ್ಯಾನ್ಸ್ ಕ್ಲಾಸ್ಗೆ ಹೋಗುವ ರುಟೀನ್ ಹೇಗಿರುತ್ತೆ ಅವಳದು ಅಂತ ನೋಡೋಣ. ಸೊ ಇವತ್ತು ಸ್ಕೂಲಿಂದ 11ಗೆ ಬಂದು ಸ್ವಲ್ಪ ಆಟ ಆಡ್ಕೊಂಡು ಮಲ್ಕೊಂಡಿದ್ಲು. ಸೊ ಇವಾಗ ಊಟ ಮಾಡಿಸ್ತಾ ಇದ್ದೀನಿ ಅವಳಿಗೆ. ಸೊ ಊಟ ಮಾಡಾದ್ಮೇಲೆ 4:15ಗೆ ಅವಳಿಗೆ ಡ್ಯಾನ್ಸ್ ಕ್ಲಾಸ್ ಇದೆ. ಸೊ ಬನ್ನಿ ಬೇಗ ಬೇಗ ಊಟ ಮಾಡಿಸ್ಬಿಡೋಣ ಅವಳಿಗೆ. ಸೊ ಊಟಕ್ಕೆ ಅವಳಿಗೆ ಇವತ್ತು ಚಿತ್ರಾನ್ನ ಕೊಡ್ತಾ ಇದ್ದೀನಿ. ಅವಳ ಫೇವ್ರೆಟ್ ಇದು ಚಿತ್ರಾನ್ನ. ಸೊ ನಿನ್ನೆ ಸುದಿ ಜೊತೆ ಮನೆಗೆ ಹೋಗಿದ್ಲು ಅಂತ ಹೇಳಿ ಬೇಗನೆ ನಾನು ಸ್ಕೂಲ್ ಹತ್ರ ಹೋಗಿ ಇವತ್ತು ಸ್ಕೂಲ್ ಹತ್ರನೇ ಅವಳಿಗೆ ಟಿಫನ್ ಮಾಡಿಸಿದ್ದೀನಿ. ಹಾಗೆ ತಲೆ ಕೂಡ ಬಾಚ್ಕೊಟ್ಟಿದ್ದೀನಿ ಸ್ಕೂಲ್ ಹತ್ರನೇ ಹೋಗಿ. ಅದಾದಮೇಲೆ ಬಂದಳು. ಇವಾಗ ಸ್ಟಾರ್ಟಿಂಗ್ 11 ನಮ್ಮದು ಎಂಥದ್ದು ಇವಳದು ಸ್ಕೂಲು ಎಂಡ್ ಆಗುತ್ತೆ. ನೆಕ್ಸ್ಟ್ ವೀಕಿಂದ ಬೇರೆ ಚೇಂಜ್ ಆಗುತ್ತೆ. ಸೊ ಇವಾಗ ಬೇಗ ಬೇಗ ಅವಳಿಗೆ ಊಟ ಮುಗಿಸ್ಬಿಟ್ಟು ನಾನು ಡ್ಯಾನ್ಸ್ ಕ್ಲಾಸ್ಗೆ ಕರ್ಕೊಂಡು ಹೋಗಬೇಕು. ಸೊ ಬನ್ನಿ ಇವಾಗ ಅವಳು ಯಾವ ರೀತಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ, ಹೆಂಗಿದೆ ಅಂತ ನೋಡೋಣ. ಅವಳ ಕೇಳೋಣ ಆಯಿತಾ. ಚಿನಿ, ಡ್ಯಾನ್ಸ್ ಕ್ಲಾಸ್ಗೆ ಹೋಗೋಕೆ ಇಷ್ಟನಾ? ಹೆಂಗೆ ಹೇಳ್ಕೊಡ್ತಾರೆ ಡ್ಯಾನ್ಸ್ನ? ನಿಮ್ಗೆ ಇಷ್ಟನಾ? ಸೊ ನಾನು ಅಂದ್ಕೊಂಡಿದ್ದೆ, ಅಯ್ಯೋ ಅವಳಿಗೆ ಏನಪ್ಪ ಮಾಡ್ತಾಳೆ, ಫಸ್ಟ್ ಟೈಮ್ ಸೇರಿಸಿರೋದು, ಮನೇಲೂ ಕೂಡ ಅವಳು ಏನಷ್ಟು ಸಾಂಗ್ ನೋಡ್ಕೊಂಡು ಏನು ಮಾಡೋಂಥದ್ದು ಏನಿಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ಫಸ್ಟ್ ಟೈಮೇ ಸ್ವಲ್ಪ ಇಂಪ್ರೆಸ್ ಮಾಡಿದ್ಲು ನನಗೆ. ಅವ್ರು ಹೇಳ್ಕೊಟ್ಟಂಗೆ ಮಾಡಿದ್ಲು. ಸೊ ಅವಳಿಗೆ ಫೇವ್ರೆಟ್ ಸದ್ಯಕ್ಕೆ ಭರತನಾಟ್ಯ ಅಂದರೆ ತುಂಬ ಇಷ್ಟ ಆಗಿದೆ. ಸೊ ಅವಳು ಹೋಗಿದ್ದ ದಿನ ಅವತ್ತು ಅಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ನಡೀತಾಯಿತ್ತು. ಸೊ ನೆನ್ನೆ ನಾರ್ಮಲ್ ಡ್ಯಾನ್ಸ್ ಇತ್ತು. ಅದನ್ನು ಕೂಡ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ನಾನು ಈ ವಿಡಿಯೋ ಕೊನೆಯಲ್ಲಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಕ್ಲಿಪ್ಪಿಂಗು. ಆ್ಯಂಡ್ ಫಸ್ಟ್ ಟೈಮ್ ಅಲ್ವಾ 1 ಅವರ್ ಇರುತ್ತೆ. ಫುಲ್ಲು ಕಾಲು ನೋಯ್ತೇನೋ ಅನಿಸುತ್ತೆ. ನಿನ್ನೆ ಅರ್ಧಕ್ಕೆ ಬಂದು ನನ್ನ ಜೊತೆ ಕುತ್ಕೊಂಡ್ಬಿಟ್ಲು. ಸೊ ಇವತ್ತು ಹೇಗೆ ಮಾಡ್ತಾಳೆ ನೋಡೋಣ. ಇವತ್ತು ಅವಳ ಫ್ರೆಂಡ್ ಜೊತೆ ಹೋಗ್ತಾಳೆ, ಗಹನನ್ ಜೊತೆ. ಅವಳು ಕೂಡ ಜಾಯ್ನ್ ಆಗಿದ್ದಾಳೆ. ಅವಳು ಜಾಯ್ನ್ ಆದಮೇಲೆ ಇವಳನ್ನ ಜಾಯಿನ್ ಮಾಡಿದ್ದು ನಾವು. ಸೊ ಈಗ ಆಲ್ಮೋಸ್ಟ್ ಟೈಮ್ ಬಂದು 4:25 ಆಗಿದೆ. ಸೊ ಇನ್ನು 5 ಮಿನಿಟ್ಸ್ ಇದೆ. ಸೊ ಇಲ್ಲಿ ಕರೆಕ್ಟಾಗಿ 4:30ಗೆ ಬಿಡ್ತೀವಿ. ಒಂದು 10 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ಸಾಕು ನಮಗೆ ಇಲ್ಲಿ ಮನೆ ಹತ್ರನೇ. ಇವಾಗ ನಾನು 1 ತಿಂಗ್ಳಿಗೆ ಮಾತ್ರ ಅವಳನ್ನ ನಾನು ಜಾಯಿನ್ ಮಾಡಿರೋದು ಡ್ಯಾನ್ಸ್ ಕ್ಲಾಸ್ಗೆ. ಸೊ 500 ಚಾರ್ಜ್ ಮಾಡಿದ್ರು ಫಸ್ಟ್ ಮಂತಿಗೆ. ಏಕೆಂದರೆ ಅವಳು ಸ್ಕೂಲ್ ಮುಗಿಸ್ಕೊಂಡು 2:15ಗೆ ಇಲ್ಲಿ ಮನೆಗೆ ಬಂದು ಅದಾದಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಲ್ಕೊಂಡೆಲ್ಲ ಆದಮೇಲೆ ಮತ್ತೆ 4:15ಗೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಅಲ್ಲಿಂದ 5:45ಗೆ ಅಥವಾ 5:15ಗೆ ಬಂದು ಮತ್ತು ಅಲ್ಲಿನ ಸುದಿ ಜೊತೆ ನಮ್ಮ ಮನೆಗೆ ಬರಬೇಕಾಗುತ್ತೆ. ಸೊ ಅದೆಲ್ಲ ಪಾಪ ಇದು ಬ್ಯಾಲೆನ್ಸ್ ಮಾಡಬೇಕಲ್ಲ ಅಂತ ನಾನು ಅವ್ರಿಗೆ ಹೇಳ್ಬಿಟ್ಟು 1 ಮಂತ್ ಆಗಷ್ಟು ಸೇರಿಸಿದ್ದೀನಿ. ಇನ್ ಕೇಸ್ ಆ ಟೈಮಿಂಗ್ಸು ಇವಳಿಗೂ ಅಡ್ಜಸ್ಟ್ ಆಗಿ ಕರ್ಕೊಂಡೋಗಿ ಬರೋರಿಗೂ ಅಡ್ಜಸ್ಟ್ ಆದರೆ ನಾನು ಕಂಟಿನ್ಯೂ ಮಾಡ್ತೀನಿ. ತಿನ್ನಲ್ವ ಸಾಕಾ? ಸ್ಟಾರ್ಟಿಂಗ್ ಅವಳು ನಾವು ಸೇರ್ಸಕ್ಕೆ ಹೋದಾಗ ಅವ್ರ ಪಪ್ಪ ಬೇಡ, ಅವಳಿಗೆ ಅಡ್ಜಸ್ಟ್ ಆಗಲ್ಲ, ಟೈಮ್ ಎಲ್ಲ ಅಡ್ಜಸ್ಟ್ ಆಗಲ್ಲ ಅಂತ ಹೇಳಿದರು. ಅವರಪ್ಪ ಯಾವಾಗ ಬೇಡ ಅಂತಂದ್ರು ಫುಲ್ಲು ಮುನ್ಸ್ಕೊಂಡು ಕೂತ್ಕೊಬಿಟ್ಟವಳೆ. ಸೇರಿಸಲ್ಲ, ನಾನು ಬರೋಲ್ಲ, ಹೋಗಿ ಇಲ್ಲೇ ಇರ್ತೀನಿ ಹಂಗೆಲ್ಲ. ಆಮೇಲೆ ಸ್ವಲ್ಪ ಸಮಾಧಾನ ಮಾಡಿ ಅವಳನ್ನ ಇಲ್ಲ ಪಾಪ ಸೇರಿಸ್ತಾರಂತೆ ಅಂತ ಹೇಳಿ ಕರ್ಕೊಂಡು ಹೋದ್ವಿ. ಬಟ್ ತುಂಬ ಅಂದರೆ ತುಂಬ ಖುಷಿಪಟ್ಲು ಗೈಸ್. ನಾನು ಹೆಂಗೆಂಗೋ ಅಂತ ಅಂದ್ಕೊಂಡಿದ್ದೆ, ಅಳ್ತಾಳೆ ಅಥವಾ ನನ್ನ ಹತ್ರ ಬಂದು ಕೂತ್ಕೋತಾಳೆ ಅಂದ್ಕೊಂಡಿದ್ದೆ. ಲಿಟ್ರಲಿ ಹೆಂಗೆ ಮಾಡಲಿಲ್ಲ ಅವಳು. ತುಂಬ ಚೆನ್ನಾಗಿ ನನಗೆ ಕೋಪ್ರೇಟ್ ಮಾಡಿದ್ಲು ಡ್ಯಾನ್ಸ್ ಕ್ಲಾಸಲ್ಲಿ. ಸೊ ನೆನ್ನೆನೂ ಕೂಡ ಅಷ್ಟೇ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು. ಬಟ್ ಏನು ಬೇಜಾರು ಅಂತಂದರೆ ನಾವು KR ನಗರದಲ್ಲಿ ಸೇರಿಸಿದ್ದೀವಲ್ವ. ಸೊ ಅವಳಿಗೂ ಕೂಡ ಟೈಮ್ ಅಡ್ಜಸ್ಟ್ ಆಗಬೇಕು. ಅಪ್ಪಂಗೆ ಹೇಳಿದ್ದೀನಿ 4:30 ಕರ್ಕೊಂಡೋಗಿ 5:30 ಹಂಗೆ ಮನೆಗೆ ಕರ್ಕೊಂಡು ಬನ್ನಿ ಅಂತ. ಇನ್ ಕೇಸ್ 5:30 ಆಗಲಿಲ್ಲ, 5:45 ಆಯಿತು ಅಂತ ಅಂದರೆ ಸುದಿಗೆ ಹೇಳಿದ್ದೀನಿ ಡೈರೆಕ್ಟ್ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬಿಟ್ಟು ನೀವು ಡೈರೆಕ್ಟ್ ಅವಳನ್ನ ಅಲ್ಲಿಂದನೇ ಮನೆಗೆ ಕರ್ಕೊಂಡು ಬಂದ್ಬಿಡಿ ಅಂತ. ಸೊ ಇವತ್ತು ಮತ್ತು ನಾಳೆ ನಾನಿರೋದ್ರಿಂದ ನಾನು ಇವಳನ್ನ ಕರ್ಕೊಂಡೋಗಿ ಕರ್ಕೊಂಡು ಬರ್ತೀನಿ. ಸೊ ಮಿಕ್ಕಿದ ಡೇಸಲ್ಲಿ ನೋಡಬೇಕು ಹೇಗಾಗುತ್ತೆ ಅಂತ ಅಲ್ವಾ ಬಂಗಾರಿ? ಈಗ ಪಪ್ಪ ನಿಮ್ಮನ್ನ ಡ್ಯಾನ್ಸ್ ಕ್ಲಾಸ್ಗೆ ಬೇಡ ಅಂದರೆ ಏನು ಮಾಡ್ತೀರಾ? ಬೇಜಾರು ಮಾಡ್ಕೋತೀರಾ? ಸೊ ಹಿಂಗೆ ಒಂಥರ ಮ್ಯೂಟ್ ಥರ ಕುತ್ಕೊಬಿಡ್ತಾಳೆ. ಆದರೆ ಅವ್ರ ಪಪ್ಪ ಅವಳನ್ನ ಡ್ಯಾನ್ಸ್ ಕ್ಲಾಸ್ಗೆ ಸೇರಿಸಿದ್ದಾರೆ. ಅದಕ್ಕೋಸ್ಕರ ಹೊಸ ರಿಂಗ್ ತೊಗೊಬಂದಿದ್ದಾರೆ. ಕ್ಲಾಸಿಕಲ್ ಡ್ಯಾನ್ಸ್ಗೆ ಯೂನಿಫಾರ್ಮ್ ಮಾಡಿದ್ದಾರೆ ಅವ್ರಿಗೆ ಅಲ್ವಾ ಬಂಗಾರಿ? ರಿಂಗ್ ತೊಗೊಂಬರ್ತೀರಾ? ಏನಂದರೆ ಅವಳಿಗೆ ರಿಂಗ್ ಯಾವ ರೀತಿ ಆಟಾಡಬೇಕು ಅನ್ನೋದೇ ಗೊತ್ತಿಲ್ಲ. ಬಟ್ ರಿಂಗ್ ತಂದುಬಿಟ್ಟು ಹಿಂಗೆ ಹಾಕ್ಕೊಂಡು ಹಿಂಗೆ ತಿರುಗಿಸ್ತಾಳೆ. ಅದು ನೋಡೋಕ್ಕೆ ಒಂಥರ ಚೆಂದ. ಸೊ ರಿಂಗೆಲ್ಲ ತಂದಿದ್ದಾರೆ. ನೋಡೋಣ 1 ಮಂತ್ಗೆ ಎಷ್ಟಾಗುತ್ತೆ ನೋಡೋಣ. ಇನ್ ಕೇಸ್ ಅವಳಿಗೆ ಅಡ್ಜಸ್ಟ್ ಆಗಿ ಕಂಟಿನ್ಯೂ ಆದರೆ ಅದನ್ನು ಫುಲ್ಲು ನಾನು ಮುಂದುವರಿಸ್ತೀನಿ. ಸೊ ಬಂದರು ಮೇಡಮು. ರಿಂಗ್ ಬಂಗಾರಿ ರಿಂಗಲ್ಲಿ ಆಡೋದು ನೋಡಿ. ಈಗ
ಅಷ್ಟೇ. ಸೊ ಮ್ಯಾಮ್ ಹೇಳ್ಕೊಡ್ತಾರೆ, ಅಲ್ಲಿವರೆಗೂ ನೋಡೋಣ. ಒಟ್ನಲ್ಲಿ ಇವಾಗ ರಿಂಗ್ ತಗೊಂಡು ಇಟ್ಕೊಂಡಿದ್ದಾಳೆ. ಸೊ ಬನ್ನಿ, ಇವಾಗ ಟೈಮ್ ಆಯಿತು, ಹೋಗೋಣ ಡ್ಯಾನ್ಸ್ ಕ್ಲಾಸ್ಗೆ. ಯಾವ ರೀತಿ ಇರುತ್ತೆ ಅಂತ ಅಲ್ಲಿ ನೋಡೋಣ. ರಿಂಗ್ ಡ್ಯಾನ್ಸ್ ಇತ್ತಂತೆ, ನನಗೆ ಗೊತ್ತೇ ಇಲ್ಲ. ಇವತ್ತು ಕೇಳ್ಕೋಬೇಕು ಮ್ಯಾಮ್ನ ಯಾವ್ಯಾವ ಡ್ಯಾನ್ಸ್ ಇರುತ್ತೆ ಅಂತ. ಅದಕ್ಕೆ ರಿಂಗ್ ತೊಗೊಂಡೋಗಕ್ಕೆ ಬಂದಿದ್ದೀನಿ. ಇವಾಗ ರಿಂಗ್ ತೊಗೊಂಡು ಹೋಗ್ಬೇಕು, ಮತ್ತೆ ಅವಳನ್ನ ಅಲ್ಲಿ ಗಹನನ ಜೊತೆ ಬಿಟ್ಟು ಬಂದಿದ್ದೀನಿ. ಸೊ ಬನ್ನಿ, ಬೇಗ ಬೇಗ ಹೋಗಿ ಕೊಡೋಣ ಪಾಪ. ಫೈನಲಿ ಬಂದೆ ನೋಡಿ, ಇದೇ ಡ್ಯಾನ್ಸ್ ಕ್ಲಾಸು. ಜಶ್ವಿ ಹೇಗಿರ್ತಾಳೆ ಅಂತ ನೋಡಬೇಕು, ಬಿಟ್ಬಿಟ್ಟು ಹೋಗಿದ್ನಲ್ಲ ಅಂತ ಹೇಳಿ. ಸೊ ಇವಾಗ ಸ್ವಲ್ಪ ಸ್ಟೂಡೆಂಟ್ಸ್ ಇದ್ದಾರೆ, ಆಮೇಲೆ ಟೈಮ್ ಆಗ್ತಾ ಬರ್ತಾ ಇರ್ತಾರೆ. ಸೊ ನೋಡಿ ಜಶ್ವಿದು ಡ್ಯಾನ್ಸು ಇವತ್ತಿನ ರಿಂಗ್ ಡ್ಯಾನ್ಸ್ ಇತ್ತು ಅಂತ ಹೇಳಿ, ಫಸ್ಟ್ ಡೇ ರಿಂಗ್ ಡ್ಯಾನ್ಸು ಅವಳಿಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಅಂತ ಹೇಳಿ ಅವ್ರ ಟೀಚರು ಹೇಳ್ಕೊಡ್ತಾಯಿದ್ರು. ವೀಕ್ಲಿ 2 ಡೇಸು ಭರತನಾಟ್ಯ, 2 ಡೇಸ್ ಮಾಮೂಲಿ ಡ್ಯಾನ್ಸು, ವೆಸ್ಟರ್ನ್ ಡ್ಯಾನ್ಸು, 2 ಡೇಸು ರಿಂಗ್ ಡ್ಯಾನ್ಸ್ ಇರುತ್ತೆ. ಸೊ ನಾನಿವಾಗ ನೋಡಬೇಕು ಅವಳಿಗೆ ರಿಂಗ್ ಡ್ಯಾನ್ಸ್ ಹೆಂಗೆ ಮಾಡ್ತಾಳೆ ಅಂತ ಹೇಳಿ. ಮನೇಲೂ ಕೂಡ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದು ಇದು ಫಸ್ಟ್ ಡೇ ಆಫ್ ಡ್ಯಾನ್ಸ್ ಕ್ಲಾಸು, ಭರತನಾಟ್ಯಂ ಕ್ಲಾಸ್ ಇತ್ತು. ನೋಡಿ ಯಾವ ರೀತಿ ಮಾಡ್ತಾ ಇದ್ದಾಳೆ ಅಂತ ಹೇಳಿ ನನಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ಅವಳು 3 ಟೈಪ್ಸ್ ಆಫ್ ಡ್ಯಾನ್ಸಲ್ಲಿ ಅವಳಿಗೆ ತುಂಬ ಇಷ್ಟ ಆಗಿದ್ದ ಡ್ಯಾನ್ಸ್ ಅಂದರೆ ಭರತನಾಟ್ಯನೇ. ಸೊ ತುಂಬ ಚೆನ್ನಾಗಿ ಕ್ಯೂಟಾಗಿ ಮಾಡ್ತಾಯಿತ್ತು. ಸೊ ಇವತ್ತಿಗೆ 1 ವೀಕ್ ಆಯಿತು ಅವಳು ಇಂಥದ್ದು ಡ್ಯಾನ್ಸ್ ಕ್ಲಾಸ್ಗೆ ಸೇರಿ. ಸೊ ನಮಗಂತೂ ತುಂಬ ಖುಷಿ ಆಯಿತು. ಡ್ಯಾನ್ಸ್ ಮಾಡಿದ್ರೆ ಕಾಲೆತ್ತೆಲ್ಲ ಬಡಿತಾಳೆ, ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ಲು. ಆ್ಯಂಡ್ ದೆನ್ ಮುಂದಿನ ದಿನಗಳಲ್ಲಿ ಹೇಗೆ ಮಾಡ್ತಾಳೆ ಅಂತ ನೋಡಬೇಕು. ಸೊ ಇದಾದಮೇಲೆ ಅವಳಿಗೆ ಅಂತ ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಲೈಕ್ ಅವಳಿಗೆ ಭರತನಾಟ್ಯ ಕಾಸ್ಟ್ಯೂಮ್ ಬೇಕು, ಸೊ ಅದನ್ನು ತೊಗೊಂಡ್ವಿ. ಸೊ ಬನ್ನಿ ಅದನ್ನು ನೋಡೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನೀವಿ ಸುರೇಶ್ ವ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನೀವು ಆಲ್ಮೋಸ್ಟ್ ಆಲ್ ನನ್ನ ವ್ಲಾಗ್ಸಲ್ಲಿ ಶಾಪಿಂಗ್ ನೋಡ್ತಾನೆ ಇರ್ತೀರಲ್ವ. ಸೊ ಆ ಶಾಪಿಂಗ್ ಲಿಸ್ಟ್ಗೆ ಇದೊಂದು ಸಣ್ಣ ಜಾಯಿನ್ ಅಂತಲೇ ಹೇಳ್ಬೋದು, ಅಥವಾ ಸಣ್ಣ ಒಂದು ಪಾರ್ಟ್ ಅಂತಲೇ ಹೇಳ್ಬೋದು. ಸೊ ಮತ್ತೆ ಶಾಪಿಂಗ್ ವ್ಲಾಗ್ನೇ ನಿಮ್ಮ ಮುಂದೆ ತಂದಿದ್ದೀನಿ. ಸೊ ಇದು ಶಾಪಿಂಗ್ ವ್ಲಾಗ್ ಅಂತಂದರೆ ನಾನು ಆಗಾಗ ಶಾಪಿಂಗ್ ಮಾಡ್ತಾ ಹೋಗಲ್ಲ. ಸೊ ಶಾಪಿಂಗ್ ಏನೇನು ಮಾಡಿರ್ತೀನಿ ಅದನ್ನೆಲ್ಲ ಇಟ್ಕೊಂಡು ಸೊ ಒನ್ಸ್ ವಿಡಿಯೋ ಮಾಡಿ ನಿಮಗೆ ಶೋ ಮಾಡ್ತಾ ಇದ್ದೀನಿ. ಸೊ ಇದು ಆಲ್ಮೋಸ್ಟ್ ಇದು ಡೈಲಿ ವ್ಲಾಗು, ಡೈಲಿ ರುಟೀನು ಆಗಿರೋದ್ರಿಂದ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಹೇಗಿರ್ತೀವಿ, ಏನೆಲ್ಲ ತೊಗೊತೀವಿ ಅಥವಾ ಎಲ್ಲಿಗೆ ಹೋಗ್ತೀವಿ, ಸೊ ಏನು ಮಾಡ್ತೀವಿ ಅದೆಲ್ಲ ತೋರಿಸೋಂಥದ್ದೇ ನಮ್ಮದು ಡೈಲಿ ವ್ಲಾಗ್ ಅಂತ ಅನ್ಬೋದು. ಸೊ ಹಾಗಾಗಿ ನಾವು ಪ್ರತಿಯೊಂದು ಏನೇನೆಲ್ಲ ಶಾಪ್ ಮಾಡ್ತೀನಿ ಅದೆಲ್ಲ ಕೂಡ ನಾನು ನಿಮ್ಮ ಮುಂದೆ ತೋರಿಸ್ಕೊತಾ ಇದ್ದೀನಿ. ಯಾರು ಕೂಡ ಬೇಜಾರು ಮಾಡ್ಕೊಬೇಡಿ ರಿಪೀಟೆಡ್ ವ್ಲಾಗ್ ಅಂತ. ಸೊ ಶಾಪಿಂಗ್ ವ್ಲಾಗ್ ಅನ್ನೋದು ರಿಪೀಟೆಡ್ ಆದರೂ ಕೂಡ ತೋರಿಸೋ ಥಿಂಗ್ಸ್ ಬೇರೆ ಇರುತ್ತೆ. ಸೊ ಹಾಗಾಗಿ ಒಂದಷ್ಟು ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ. ಸೊ ಫಸ್ಟ್ ಬಂದ್ಬಿಟ್ಟು ಹೊಸದು ಒಂದು ಹಿಯರಿಂಗ್ ಪರ್ಚೇಸ್ ಮಾಡಿದೆ, ಡೈಲಿ ವೇರ್ಗೆ ಇರಲಿ ಅಂತ. ಸೊ ಚೆನ್ನಾಗಿದೆಯಾ ಹೇಳಿ, ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಇದು ತುಂಬ ಅಂದರೆ ತುಂಬ ದಿನದಿಂದ ಈ ಟೈಪ್ ತೊಗೊಬೇಕು ಅಂತ ಅಂದ್ಕೊಳ್ತಾ ಇದೆ. ಸೊ ಡೈಲಿ ವೇರ್ಗೆ ಹಿಯರಿಂಗ್ ಇರಲಿಲ್ಲ ನನಗೆ. ಸೊ ಹಾಗಾಗಿ ಡೈಲಿ ಬೇಸಿಸ್ಗೆ ಇಯರಿಂಗ್ನ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡಿದ್ದೀನಿ. ಸೊ ಇದು ಎಷ್ಟು 2 ಗ್ರಾಮ್ಗೆ 0.5 ಮಿಲಿ ಕಮ್ಮಿ ಇದೆ, ಅಂದರೆ 1 ಗ್ರಾಮು 950 ಮಿಲಿ ಈ ಇಯರಿಂಗ್ ಇದೆ. ಆ್ಯಂಡ್ ಇದ್ರ ಕಾಸ್ಟ್ ಬಂದು 21,500 ಆಗಿದೆ. ಸೊ ನಮ್ಮದು ಓಲ್ಡ್ ಜ್ಯುವೆಲ್ರಿ ಹಾಕ್ಬಿಟ್ಟು ನಾವು ಮೇಲೆ ಸ್ವಲ್ಪ ಅಮೌಂಟ್ ಕೊಟ್ಟು ಸೊ ಈ ಜ್ಯುವೆಲ್ರಿ ತೊಗೊಂಡಿದ್ದು ಡೈಲಿ ಯೂಸ್ಗೆ ಅಂತ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು 2 ಗ್ರಾಮ್ ಇಯರಿಂಗ್ ಅಂತ ಅನ್ಸೋದೇ ಇಲ್ಲ, ಯಾಕೆಂದರೆ ಫುಲ್ಲು ಕಿವಿ ಫುಲ್ಲು ಕೂರುತ್ತೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ, ಹಾಗಾಗಿ ಇದನ್ನು ತೊಗೊಂಡೆ. ಸೊ ಇದು ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ, ಆಲ್ಮೋಸ್ಟ್ ಅಂತ ಹೇಳೋಕ್ಕಾಗಲ್ಲ, ಲೇಡೀಸ್ಗೆ ಪರ್ಟಿಕ್ಯುಲರಾಗಿ ಲೇಡೀಸ್ಗೆ ಒಡವೆ ಆಗಿರ್ಬೋದು, ಸ್ಯಾರಿ ಅಥವಾ ಕ್ಲಾತ್ಸ್, ಸ್ಯಾಂಡಲ್ಸ್, ಅದ್ರ ಮೇಲಂತೂ ತುಂಬ ಅಂದರೆ ತುಂಬ ಅವರು ಮೇಕಪ್ ಐಟಮ್ಸ್ ಇರ್ಬೋದು, ಹ್ಯಾಂಡ್ ಬ್ಯಾಗ್ಸ್, ಪ್ರತಿಯೊಂದಕ್ಕೂ ಅವ್ರ ಪಾರ್ಟ್ ಆಫ್ ಲೈಫ್ನ ಮೀಸಲಿಡ್ತಾರೆ ಈಗಿನ ಜನ್ರೇಷನಲ್ಲಂತೂ. ಸೊ ಅವ್ರಿಗೂ ಕೂಡ ಯೂಸ್ ಆಗಲಿ ಕಲೆಕ್ಷನ್ಸ್, ಈಗ ವೈಟ್ ಕಲೆಕ್ಷನ್ಸ್ ತುಂಬ ಇದೆ. ನಾನು ಈ ಟೈಪಲ್ಲಿ ತೊಗೋಬೇಕು ಅಂತಂದರೆ, ಸೊ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಮಧ್ಯ ನನಗೆ ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಬಂದಿದೆ. ಸೊ ಇದೊಂದೇ ಪ್ಯಾಟರ್ನಲ್ಲಿ ವೆರೈಟೀಸ್ ಆಫ್ ಡಿಸೈನ್ಸ್ ಇದೆ. ಸೊ ಯಾರು ಹೊಸದಾಗಿ ತೊಗೊಳ್ಳೋರಿದ್ರೆ ನೋಡಿ, ಈ ಡಿಸೈನು ಕೂಡ ತುಂಬ ಚೆನ್ನಾಗಿದೆ. ಸೊ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗಂತೂ ಇದು ಕಲೆಕ್ಷನ್ನು.
ಸೊ ಕಿವಿ ತುಂಬ ಕೂರುತ್ತೆ. ಸೊ ಫಸ್ಟ್ ಒನ್. ಹಾಗೆ ನಂದು ಲೈಫಲ್ಲಿ ಫಸ್ಟ್ ಟೈಮ್ ಕಾಸ್ಟ್ಲಿಯೆಸ್ಟ್ ಬ್ಯಾಗ್ ತಗೊಂಡಿದ್ದು. ಸೊ ನೋಡಿ ಹೇಗಿದೆ. ಸೊ ಸೈಡ್ ಓಪನ್. ಸೊ ಜಸ್ಟ್ ಒಂದು ಫೋನ್ ಮತ್ತು ಕರ್ಚೀಫ್ ಇಟ್ಕೊಬೋದು, ಇಲ್ಲಿ ಬೇಕು ಅಂದರೆ ಅಮೌಂಟ್ ಇಟ್ಕೊಬೋದು. ಇದು ವೆಡ್ಡಿಂಗ್ ಕಲೆಕ್ಷನ್ ಕ್ಲಚ್ಚು. ಸೊ ಇದಕ್ಕೆ ಒಂದು ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಸೊ ನಾವು ಹಿಂಗಾದರೂ ವೇರ್ ಮಾಡ್ಕೊಬೋದು, ಈ ಸ್ಯಾರಿ ಅಥವಾ ಎತ್ನಿಕ್ ವೇರೆಲ್ಲ ಇಟ್ಕೊಂಡ್ರೆ ಸೊ ಹಿಂಗಾದರೂ ವೇರ್ ಮಾಡ್ಬೋದು. ಇಲ್ಲ ನಾವು ಸ್ಟ್ರಿಂಗ್ ಹಾಕೋತೀವಿ ಅಂತಂದರೆ ಹಿಂಗೆ ಹಿಂಗೆ ಹಾಕೊಂಡ್ರೆ ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಸೊ ಇದು ಬಂದು ಬಾಟಾ ಕಂಪ್ನಿದು. ಸೊ ನಾನು ಏನಕ್ಕೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ತುಂಬ ಕಾಸ್ಟ್ಲಿಯೆಸ್ಟ್ ಪರ್ಸ್ ಅಂತ ಹೇಳಿದೆ ಅಂದರೆ, ಸೊ ನೀವೇ ನೋಡ್ತಾ ಇರ್ಬೋದು ಪ್ರೈಸ್ ಎಷ್ಟಿದೆ ಅಂತ. 2000 ಪ್ರೈಸ್ ಇದೆ. ಸೊ ನನಗನ್ಸುತ್ತೆ ಇದು ಚಿಕ್ಕದಕ್ಕೆ ಇಷ್ಟೊಂದು ಕೊಡಬೇಕಾ ಅಂತ ಅನಿಸುತ್ತೆ. ಬಟ್ ಇದು ನಮಗೆ ಆಫರಲ್ಲಿ ಸಿಕ್ಕಿರೋದು. ಸೊ ಆಫರಲ್ಲಿ ಸಿಕ್ಕಿರೋದ್ರಿಂದ ನಮಗೆ ಇದೆಷ್ಟು 750 ರುಪೀಸ್ಗೆ ಸಿಕ್ತು ನೋಡಿ. 750 ರುಪೀಸ್ಗೆ ಒಳ್ಳೆ ಬಾಟಾ ಕಂಪ್ನಿ ಸಿಕ್ತೆ. ಇದು ಪೂರ್ತಿ ಇದೆಯಲ್ಲ ಹೋಗಲ್ಲ. ಇದು ಏನಂತಾರೆ ಇದೆಯಲ್ಲ, ಇದು ಗ್ಲಿಟರು ನೋಡಿ ಎಷ್ಟು ರಬ್ ಮಾಡಿದ್ರು ಹೋಗಲ್ಲ. ಆ್ಯಂಡ್ ನಾವು ಇದನ್ನ ಡೈಲಿ ವೇರ್ ಅಂತ ಏನು ಮಾಡ್ತಿಲ್ಲ, ಜಸ್ಟ್ ಪಾರ್ಟಿ ಒಕೇಶನ್ಸ್ಗೆ ಮಾತ್ರ. ಇದು ತುಂಬ ಖುಷಿ ಆಯಿತು. ಸೊ ನನ್ನ ಹತ್ರ ಬ್ಯಾಗ್ ಇಟ್ಟಿತ್ತು, ಅದು 1000 ಒಳಗಡೆನೇ ಇದ್ದಿದ್ದು ಬ್ಯಾಗ್ ಇಟ್ಟು, ಅಂದರೆ ಒಂದು 850 ಅಷ್ಟಿತ್ತು ಬ್ಯಾಗ್. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದಿತ್ತು 500. ಅದು ಬಿಟ್ಟು ನನ್ನದು ಇದೇ ಇಲ್ಲ ಇನ್ನು ಫಸ್ಟು ಇದು ಅಂತ ಹೇಳಿದ್ರೆ 1200 ಒಂದು ಹ್ಯಾಂಡ್ ಪರ್ಸ್ ಇದೆ. ಬ್ಯಾಗ್ ಇಟ್ಟೆ, ಆಲ್ಮೋಸ್ಟ್ ಬ್ಯಾಗ್ ಇಟ್ಟೆ ಜಾಸ್ತಿ ಇರೋದು. ಒಂದು 3 to 4 ಕಲೆಕ್ಷನ್ ಇದೆ ಬ್ಯಾಗ್ ಇಟ್ಟು. ಅದಾದಮೇಲೆ ಒಂದು ಹ್ಯಾಂಡ್ ಬ್ಯಾಗು 700 800 ಇದೆ. ಸೊ ಅದೆಲ್ಲದು ಲೀಸ್ಟ್ ಆದಮೇಲೆ ಇದು ಒರಿಜಿನಲ್ ಪ್ರೈಸ್ ಪ್ರಕಾರ ಇದು 2000, ಬಟ್ ಆಫರಲ್ಲಿ ಸಿಕ್ಕಿರೋದ್ರಿಂದ 750. ಸೊ ಹೇಗಿದೆ ನೋಡಿ, ನನಗಂತೂ ತುಂಬ ಇಷ್ಟ ಆಯ್ತು. ಇದರಲ್ಲಿ ಗೋಲ್ಡನ್ ಕಲರ್ ಕೂಡ ಇತ್ತಂತೆ. ಸೊ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇದನ್ನು ತೊಗೊಂಡಿದ್ದು. ಸೊ ಇದು ಸೊ ನೆಕ್ಸ್ಟ್ ಬಂದು ನಮ್ಮ ಪಾಪುಗೆ ಈಗ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿರೋದ್ರಿಂದ ಬಂದು ಇದು ಯೂನಿಫಾರ್ಮ್ ಮಾಡಿಬಿಟ್ಟಿದ್ದಾರೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಲಿಕ್ಕೆ ಅಂತ ಹೇಳಿ. ಸೊ ಅದಕ್ಕೊಂದು ದುಪ್ಪಟ್ಟ, ಒಂದು ಪ್ಯಾಂಟ್ ತೊಗೊಂಡಿದ್ದೀನಿ. ಅವ್ರಿಗೆ ಭರತನಾಟ್ಯ ಕ್ಲಾಸಿಗೆ ಮಾತ್ರ ಇದು 2 ಹಾಕಿ ಕಳಿಸ್ಬೇಕಂತೆ. ಇದಕ್ಕೆ ಟಾಪ್ ಒಂದು ವೈಟು. ಸೊ ನಾನೇನು ಮಾಡಿದೆ, ನೋಡಿದೆ, ನನಗೆ ಅಲ್ಲಿ ಟಾಪ್ ಅಷ್ಟು ಇಷ್ಟ ಆಗಲಿಲ್ಲ. ಹಾಗಾಗಿ ನಾನೇ ಕಸ್ಟಮೈಸ್ ಮಾಡಿಬಿಡೋಣ ನನ್ನ ಮಗಳಿಗೆ ಅಲ್ವಾ ಅಂತ ಅಂದ್ಬಿಟ್ಟು ಸೊ ಈ ಥರ ನೆಟ್ ಫ್ಯಾಬ್ರಿಕಲ್ಲಿ ತೊಗೊಂಡಿದ್ದೀನಿ. 1/2 ಮೀಟರ್ ಸಾಕು. ಸೊ ಇದ್ರದ್ದು ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಕೂಡ ನಾನು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇನ್ ಕೇಸ್ ಯಾರೆಲ್ಲ ನೋಡಿರಲ್ಲ ನೋಡಿ. ಸೊ ಇದಿಷ್ಟು ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಶಾಪಿಂಗ್ ಅಷ್ಟೇ, ಅದರಲ್ಲೇ ಕಾಸ್ಟ್ಲಿ ಶಾಪಿಂಗ್ ಅಂತ ಹೇಳ್ಬೋದು. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬಿಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ವಿಡಿಯೋದು ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್, ಸಿ ಯು, ಟೇಕ್ ಕೇರ್. ನೆಕ್ಸ್ಟ್ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇದು ಬಂದು ಡ್ಯಾನ್ಸ್ ಕ್ಲಾಸ್ಗೆ ಜಶ್ವಿನ್ ಜಾಯಿನ್ ಮಾಡಿದ್ವಲ್ಲ, ಅದ್ರದ್ದು ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ. ಸೊ ನೀವು ನೋಡಿದ್ರಿ ಅಲ್ವಾ, ಜಶ್ವಿನ ಡ್ಯಾನ್ಸ್ ಕ್ಲಾಸ್ಗೆ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು, ಅದೆಲ್ಲ ಆದಮೇಲೆ ಆ ಕ್ಲಾಸಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಥಿಂಗ್ಸ್ನ ತೊಗೊಬೇಕಿತ್ತು. ಸೊ ಆ ಥಿಂಗ್ಸ್ ಜೊತೆ ನನ್ನದು ಕೂಡ ಒಂದು ಸ್ವಲ್ಪ ಥಿಂಗ್ಸ್ ಆ್ಯಡ್ ಆಗಿದೆ. ಸೊ ಒಂದು ಶಾಪಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಬನ್ನಿ